ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯ ಗರ್ಜನೆ ಜೋರಾಗಿದೆ. ಯಾಕಂತಂದ್ರೆ ಮಲೆನಾಡು ಭಾಗದಲ್ಲಿ ಅಬ್ಬರಿಸ್ತಾ ಇದೆ ಮಳೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಈ ಮಳೆಗೆ ಒಂದು ಕಡೆ ತಂಪೆರಗಿದ್ರೆ ಅಲ್ಲಿನ 3 ತಾಲೂಕುಗಳ ಶಾಲೆಗಳಿಗೆ ಇವತ್ತು ರಜೆ ಕೊಟ್ಟಿದ್ದಾರೆ ಮಕ್ಕಳ ಸುರಕ್ಷತೆಯಿಂದ. ಇಂದು ಕೊಪ್ಪ, ಶೃಂಗೇರಿ, ಕಳಸದ ಆ ಭಾಗಗಳಿಗೆ ರಜೆಯನ್ನ ಕೊಟ್ಟು ಜಿಲ್ಲಾಧಿಕಾರಿಗಳು ಮನ್ವರ್ ಸಿಂಗ್ ಅವರ ಆದೇಶ ಕೊಟ್ಟಿದ್ದಾರೆ. ಡಿಸಿ ಚಿಕ್ಕಮಗಳೂರಿನಲ್ಲಿ ಅವಾಂತರಗಳಾಗಬಾರದು. ದೃಶ್ಯದಲ್ಲಿ ನೋಡಬಹುದು ನೋಡಿ, ಕಾಫಿ ತೋಟ ಭಾಗದಲ್ಲಿ ನಿರಂತರವಾದಂಥ ಮಳೆ ಆಗ್ತಾ ಇದೆ. ಅಲ್ಲಿನ 3 ತಾಲೂಕುಗಳ ಶಾಲೆಗಳಿಗೆ ರಜೆ ಇವತ್ತು. ಮಕ್ಕಳು ಯಾರು ಕೂಡ ಹೊರಗೆ ಹೋಗಬೇಡಿ. ಅದರಲ್ಲೂ ಕೂಡ ಶೃಂಗೇರಿ, ಕೊಪ್ಪ, ಕಳಶ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಆಗಿರುವಂಥ ಮನ್ವರ್ ಸಿಂಗ್ ಅವರು ಮಳೆಗೆ ಮುಂಜಾಗ್ರತಾ ಕ್ರಮವಾಗಿ ರಜೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮುಂಗಾರು ಈಗ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಬೆಳಗಾವಿ, ಖಾನಾಪುರದ ಶಾಲೆಗಳಿಗೆ ಇವತ್ತು ರಜೆಯ ಘೋಷಣೆಯಾಗಿದೆ. ಅಂಗನವಾಡಿ, ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಸೇರಿದಂತೆ PU ಕಾಲೇಜುಗಳಿಗೂ ಕೂಡ ಅನ್ವಯ ಆಗುವ ನಿಟ್ಟಿನಲ್ಲಿ ಇವತ್ತು ರಜೆಯನ್ನ ಕೊಟ್ಟಿದ್ದು, ಬೆಳಗಾವಿ ನಗರದಲ್ಲಿ ಇವತ್ತು ಭಾರೀ ಮಳೆಯಾಗುವಂತ ನಿರೀಕ್ಷೆ ಇದೆ. ಶಿವಮೊಗ್ಗ ಮತ್ತು ಹಾಸನದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ 3 ತಾಲೂಕಿನಲ್ಲಿ ರಜೆ ಕೊಡೋ ಕೆಲಸ ಆಗಿದೆ. ಶಿವಮೊಗ್ಗ, ಹಾಸನದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಒಳ್ಳೆ ಮಳೆ ಆ ಭಾಗದಲ್ಲೂ ಕೂಡ. ಬಟ್ ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ 3 ತಾಲೂಕಿನಲ್ಲಿ ರಜೆ ಕೊಡುವಂತ ಕೆಲಸ ಆಗಿದೆ. ಶಿವಮೊಗ್ಗದ ಸಾಗರ, ತೀರ್ಥಹಳ್ಳಿ, ಹೊಸನಗರದಲ್ಲೂ ಕೂಡ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅಂಗನವಾಡಿ, ಪ್ರಾಥಮಿಕ ಮತ್ತು ಹೈಸ್ಕೂಲ್ಗಳಿಗೆ ರಜೆ ಕೊಟ್ಟಿದ್ದಾರೆ. ಇನ್ನು ಹಾಸನದತ್ತ ನೋಡೋದಾದ್ರೂ ಕೂಡ ಬಿರುಗಾಳಿ ಸಹಿತ ಜೋರು ಮಳೆ ಆಗ್ತಿದೆ. ಸಕಲೇಶಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಇದೆ. ಆ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುತ್ತದೆ ಹಾಸನದಲ್ಲಿ. ಈ ನಿಟ್ಟಿನಲ್ಲಿ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಇವತ್ತು ಅಧಿಕೃತವಾಗಿ ರಜೆ ಕೊಟ್ಟಿದ್ದಾರೆ. ಒಂದು ಕಡೆ ಶಿವಮೊಗ್ಗ, ಮಲೆನಾಡು ಭಾಗ, ಈ ಸಾಗರ, ತೀರ್ಥಹಳ್ಳಿ, ಹೊಸನಗರ, ನಗರ, ರಿಪ್ಪನ್ಪೇಟೆ ಈ ಭಾಗದಲ್ಲೆಲ್ಲ ಮಳೆ ಆಗ್ತಿದೆ. ಅಲ್ಲಿ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಅಂಗನವಾಡಿಗಳಿಗೆ ರಜೆ, ಅಂದರೆ ಹೈಸ್ಕೂಲ್, ಪ್ರೌಢಶಾಲೆವರೆಗೂ ರಜೆ ಇದೆ. ಇತ್ತ ಸಕಲೇಶಪುರದತ್ತ ನೋಡೋದಾದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿರಂತರವಾಗಿ ಗಾಳಿ ಸಹಿತವಾಗಿ ಮಳೆ ಆಗ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿಯೇ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.